ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ. ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ, ಅದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಅದನ್ನು ನಾನು ಅಪ್ಲೋಡೇ ಮಾಡಿರಲಿಲ್ಲ, ಹಾಗಾಗಿ ಇತ್ತೀಚೆಗೆ ಅಪ್ಲೋಡ್ ಮಾಡಿದೆ. ಇನ್ನಿವತ್ತು ಡಿಸೆಂಬರ್ ಬಂದು ಯಾಕೆ ಡೇಟ್ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ ವ್ಲಾಗು ಕೂಡ ಭಾನುವಾರದ್ದು, ಇದನ್ನು ಭಾನುವಾರದ್ದು ಅಂತೇಳಿ ಕೇಳ್ತೀರಾ ಅಂತೇಳಿ ಡೇಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಿನ್ನೆ ಅಪ್ಪು ಊರಿಗೆ ಹೋಗಿದ್ರು, ಹಾಗಾಗಿ ಇವತ್ತು ನಾನು ಒಬ್ಬಳೇ ಇರೋದು. ಮಾಮೂಲಿಯಾಗಿ ಸ್ವಲ್ಪ ಭಾನುವಾರ ಅಂದರೆ ನಾನು ಲೇಟಾಗಿ ಎದ್ದೊಳೋದು. ಲೇಟಾಗಿ ಅಂದರೆ ಒಂದು 7 ಗಂಟೆ 7:15 ಎದ್ದೊಳ್ತೀನಿ. ಕೆಲವೊಮ್ಮೆ 8 ಗಂಟೆಗೂ ಕೂಡ ಎದ್ದೊಳೋದುಂಟು. ಇವತ್ತು ಒಂದು 7:45 ಎದ್ದೆ. ಇವಾಗಿರೋ ವಾತಾವರಣಕ್ಕೆ ಎದ್ದೊಳ್ಳಿಕ್ಕೆ ಮನಸ್ಸಾಗಲ್ಲ, ತುಂಬ ಚಳಿ. ಅದಲ್ಲದೆ ಹನಿ ಬೇರೆ ಬೀಳ್ತಾನೆ ಇದೆ ಅಲ್ವಾ, ಎಲ್ಲ ಕಡೆನೂ ಬೀಳ್ತಿದೆ ಅಂತ ಅನಿಸುತ್ತೆ. ನಾವಿರೋ ಕಡೆ ಅಂತೂ ಒಂದು 2 ದಿನದಿಂದ ಜಿಡಿ ಹಿಡ್ಕೊಂಡೇ ಬಿಟ್ಟಿದೆ. ಇನ್ನು ಅಪ್ಪು ಕೂಡ ಫೋನ್ ಮಾಡಿದರು, ಯಾಕಿಷ್ಟು ಬೇಗ ಎದ್ದಿದ್ದೀಯಾ, ನಿಧಾನಕ್ಕೆ ಎದ್ದೊಳೋದಲ್ವಾ ಅಂತೇಳಿ. ಹಾಗೆ ಮಾತಾಡಿಕೊಂಡು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ನೀರೆಲ್ಲ ನಾವು ಹಾಕ್ಬಿಟ್ಟು, ಲಾಸ್ಟ್ ಟೈಮ್ ಅಪ್ಪು ಇಲ್ಲಿ ಕೊತ್ತಂಬರಿ ಸೀಡ್ಸ್ ಎಲ್ಲ ಹಾಕಿದ್ರಲ್ಲ, ಸೊಪ್ಪೆಲ್ಲ ಚೆನ್ನಾಗಿ ಬಂದಿತ್ತು. ಹಾಗೆ ಹೂವು ಆಗೋಗ್ಬಿಟ್ಟಿತ್ತು. ಹಂಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಸಲ ಬೇರೆ ಏನಾದರೂ ಸೀಡ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಪಾಲಕ್ ಸೀಡ್ಸ್ ಜಾಸ್ತಿ ಇತ್ತು, ಹಾಗಾಗಿ ಪಾಲಕ್ ಸೀಡ್ಸ್ನೇ ಹಾಕ್ತಾಯಿದ್ದೀನಿ. ಇದೊಂದು ಪಾಟ್ಗೆ ಹಾಕ್ಕೊಂಡ್ರೆ ಸಾಕು, ಆರಾಮ್ದಲ್ಲ ಒನ್ ಟೈಮ್ ಸಾಂಬಾರು ಅಥವಾ ಏನಾದರೂ ಮಾಡ್ಕೊಳ್ಬೋದು. ಲಾಸ್ಟ್ ಟೈಮ್ ಹಾಕಿದ್ದು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಹಂಗಾಗಿ ಇವಾಗ ಅದನ್ನೇ ಹಾಕ್ತಾಯಿದ್ದೀನಿ, ಈ ಸಲ ಕೂಡ ಚೆನ್ನಾಗಿ ಬರಲಿ ಅಂತ. ಇನ್ನು ಆ ಕಡೆ ಇನ್ನೊಂದು ಪಾಟ್ಗೆ ಅಪ್ಪು ಅರವೆ ಸೊಪ್ಪನ್ನ ಹಾಕಿದ್ರು. ಅರವೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಮಧ್ಯೆ ಒಂದು ಟೊಮೊಟೊ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು, ಅದನ್ನು ತೆಗೆದು ನಾನು ಈ ಪಾಟ್ಗೆ ಹಾಕಿದೆ. ಅಲ್ಲಿ ಸೊಪ್ಪು ನೀಟಾಗಿ ಬೆಳಿಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದರಿಂದ ಏನಾದರೂ ಒಂದು ಮಾಡಬೇಕು. ಇನ್ನು ಸೊಪ್ಪೆಲ್ಲ ತೊಗೊಂಡು ಬಂದು ಒಂಚೂರು ಈಚೆ ಕಡೆ ಹನಿ ಬೀಳ್ತಿತ್ತಲ್ಲ, ಅದನ್ನು ನೋಡ್ತಾ ನಿಂತಿದ್ದೆ ಸ್ವಲ್ಪ ಹೊತ್ತು. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ, ಆದರೆ ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಂಬಿಡೋಣಪ್ಪ, ಏನು ಕೆಲಸನೂ ಮಾಡೋದು ಬೇಡ ಅಂತ ಅನಿಸುತ್ತೆ. ಇವಾಗಿನ ವಾತಾವರಣನೇ ಹಂಗೆ ಅಲ್ವಾ, ಯಾರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಮನಸ್ಸೇ ಆಗಲ್ಲ. ನನಗಂತೂ ಹಂಗೇನೇ. ಹಂಗಾಗಿ ನಾನು ಫುಲ್ಲು ಪ್ಯಾಕ್ ಆಗಿಬಿಟ್ಟು ಅದಾದಮೇಲೆ ಕೆಲಸ ಶುರು ಮಾಡ್ಕೊತೀನಿ. ಸ್ವಲ್ಪ ಬೆಚ್ಚಗಿದ್ರೆ ನಮಗೂ ಕೂಡ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ, ಆರಾಮದಲ್ಲಿ ಮಾಡ್ಬೋದು. ಚಳಿ ಆಗ್ತಿದ್ರೆ ಅಯ್ಯೋ ಹೋಗಿ ಮಲ್ಕೊಳ್ಳೋಣಪ್ಪ ಅಂತಲೇ ಅನಿಸುತ್ತೆ. ಹಂಗಾಗಿ ನಾನು ಕ್ಯಾಪೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಇವತ್ತು ಹಾಕ್ಕೊಂಡಿಲ್ಲ ಅಷ್ಟೇ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಕಿಚನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಸ್ಪ್ರೆಡ್ನೆಲ್ಲ ಏನೂ ತೆಗಿಲಿಕ್ಕೆ ಹೋಗಿರಲಿಲ್ಲ. ಫಸ್ಟು ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಈಚೆ ಕಡೆ ಹೋಗ್ಬಿಟ್ಟೆ. ಎಷ್ಟೇ ಹನಿ ಬಿದ್ದರೂ ಕೂಡ ಗಿಡಗಳಿಗೆ ನೀರು ತಾಗಲ್ಲ, ನಾವೇ ಹಾಕಬೇಕು. ಹಾಗಾಗಿ ಫಸ್ಟಾಗಿ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಈ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿ ಇವಾಗ ರೂಮ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ನನಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ವಾತಾವರಣಕ್ಕೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಟೀ ಕುಡಿಬೇಕು ಅನಿಸುತ್ತೆ. ನಮ್ಮ ಮನೆಯಲ್ಲ ಹಾಲೇ ತರಲ್ಲ ಸಾಮಾನ್ಯವಾಗಿ, ಯಾರಾದರೂ ಬಂದರೆ ಮಾತ್ರ ನಮ್ಮ ಮನೇಲಿ ಹಾಲು ತೊಗೊಂಡು ಬರೋವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಹರ್ಬಲ್ ಟೀನ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ನಾನು ಲ್ಯಾವೆಂಡರ್ ಫ್ಲವರ್ದು ಟೀ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೇನಿಲ್ಲ, ಒಂದು 1/4 ಭಾಗ ನಿಂಬೆಹಣ್ಣು, ಪುದೀನ ಎಲೆ, ಜೇನುತುಪ್ಪ ಮತ್ತು ಈ ಲ್ಯಾವೆಂಡರ್ ಫ್ಲವರ್ನ ಸ್ವಲ್ಪ ಒಣಗಿಸಿ ಪ್ಯಾಕ್ ಮಾಡಿರ್ತಾರೆ, ಅದನ್ನು ಒಂದು ಸ್ಪೂನ್ ತೊಗೊಂಡ್ರೆ ಆಯಿತು. ಮಾಮೂಲಿಯಾಗಿ ನೀರಲ್ಲಿ ಹಾಕಿ ಕುದಿಸ್ಕೊಳ್ಳೋದು ಆ ಫ್ಲವರ್ನ. ಎಂಥ ಒಳ್ಳೆ ಪರಿಮಳ ಬರ್ತಾ ಇದೆ ಅಂದರೆ, ಬೆಳಗ್ಗೆ ನಾವು ಇದೊಂದು ಟೀ ಮಾಡ್ಕೊಂಡ್ಬಿಟ್ರೆ ಮನೆಗೆ ಯಾವುದೇ ಥರ ರೂಮ್ ಫ್ರೆಶರ್ ಹಾಕೋ ಅಗತ್ಯ ಕೂಡ ಇಲ್ಲ. ಯಾಕಂದರೆ ಇದೇ ಪರಿಮಳ ಮನೆ ಫುಲ್ಲು ಹರಡ್ಕೊಂಡ್ಬಿಡುತ್ತೆ. ನನಗೆ ಈ ಸ್ಮೆಲ್ ತಗೊಳ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇದೆ, ಅಷ್ಟು ಒಳ್ಳೆ ಸುವಾಸನೆ ಇದೆ ಗೊತ್ತಾ. ಇದನ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ನಿಮ್ಗೇನಾದರೂ ಬೇಕಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ತಗೊಳ್ಳಿ, ಚೆನ್ನಾಗಿದೆ ಮಾತ್ರ. ಇದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಪೀರಿಯಡ್ಸ್ ಟೈಮಲ್ಲೆಲ್ಲ ನಮ್ಗೆ ಒಂದು ಸ್ವಲ್ಪ ಹೊಟ್ಟೆ ಸೆಳ್ತಾ ಎಲ್ಲ ಬರ್ತಾ ಇರುತ್ತೆ ನೋಡಿ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಂತಾದರೆ ಇದನ್ನು ನಾವು ಕುಡಿಬೋದು. ಹಾಗೆ ಆ ಟೈಮಲ್ಲಿ ನಮಗೇನೋ ಒಂಥರ ಮೂಡ್ ಸ್ವಿಂಗ್ಸ್ ಕೂಡ ಆಗ್ತಿರುತ್ತೆ. ಈ ಥರದೊಂದು ಒಳ್ಳೆ ಪರಿಮಳ ಮನೇಲಿದ್ದರೆ, ಹಾಗೆ ನಾವೇನಾದರೂ ಅದನ್ನು ಕುಡಿತಾ ಇದ್ರೆ ಮನಸ್ಸಿಗೂ ಏನೋ ಒಂಥರ ಖುಷಿ ಆಗುತ್ತೆ. ನಾವು ನೋವಿನ ಕಡೆ ಜಾಸ್ತಿ ಗಮನ ಕೊಡೋದು ಕಡಿಮೆ ಮಾಡಿಬಿಡ್ತೀವಿ. ಕೆಲವೊಮ್ಮೆ ಹೆಂಗೆ ಅಂದರೆ, ಒಂಚೂರೇ ಗಾಯ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನ ನೋಡ್ತಾ ಹಿಂಗೆ ಕೆದಕ್ತಾ ಹೋದಷ್ಟು ಜಾಸ್ತಿ ಆಗಿದ್ದೀರ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ. ಆ ಗಾಯ ನೋಡ್ದೇನೆ ನಾವು ಬೇರೆ ಕೆಲಸಕ್ಕೋ ಅಥವಾ ಬೇರೆ ಒಂದು ಒಳ್ಳೆ ವಾತಾವರಣದಲ್ಲೂ ಇದ್ರೆ ಅದ್ರ ಗಾಯದ ಕಡೆ ನಮ್ಗೆ ಗಮನನೇ ಬರಲ್ಲ. ಹಂಗೆ ಇದನ್ನು ಕೂಡ ನಮ್ಗೆ ಪೀರಿಯಡ್ಸ್ ಟೈಮಲ್ಲಿ ಸಾಮಾನ್ಯ ಅಲ್ವಾ, ಮೂಡ್ ಸ್ವಿಂಗ್ಸ್ ಆಗೋದೆಲ್ಲನೂ. ಆ ಸಮಯದಲ್ಲಿ ಬೇಕಿದ್ರೆ ಇದನ್ನ ಮಾಡ್ಕೊಂಡು ಕುಡೀರಿ. ನಮ್ಮ ಹೊಟ್ಟೆ ಸೆಳೆತ, ಹಾಗೆ ಹೊಟ್ಟೆ ನೋವು, ಈ ಸೊಂಟ ನೋವು ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಾವು ಕೂಡ ಸ್ವಲ್ಪ ಆಕ್ಟಿವ್ ಆಗಿ ಖುಷಿಯಾಗಿರ್ಬೋದು. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ, ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಬೇಕು. ಅದಾದಮೇಲೆ
ಜೇನುತುಪ್ಪನೂ ಸ್ವಲ್ಪ ಪುದೀನನೂ ಸೇರಿಸ್ಕೊಳ್ತೀನಿ. ಇನ್ನು ಟೀ ಅಂತೂ ರೆಡಿ ಆಯಿತು. ಒಂಥರ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಉಗ್ರಿರುತ್ತೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ತೀನಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಇನ್ನು ಇವತ್ತು ಜಿಡಿ ಜಿಡಿ ಹನಿ ಬೇರೆ ಇತ್ತಲ್ಲ, ಹಾಗಾಗಿ ಈಚೆ ಕಡೆ ಕೂತ್ಕೊಂಡು ಆರಾಮದಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ತರಕಾರಿ ಹಾಗೆ ಹಾಲೆಲ್ಲ ಬೇಕಿತ್ತು, ಅದನ್ನು ಕೂಡ ಆರ್ಡರ್ ಮಾಡಿಕೊಂಡೆ. ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡು ಬಿಡ್ತೀನಿ, ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು. ಮಾಮೂಲಿಯಾಗಿ ಮಶ್ರೂಮು ಹಾಗೆ ಚೆರಿ ಟೊಮೊಟೊ, ಒಂದೆರಡು ಸೌತೆಕಾಯಿ, ಜೊತೆಗೆ ಸೀಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಹಾಗೆ ಹಾಲನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೀಬೆಹಣ್ಣು ಅಂದರೆ ನನಗೆ ತುಂಬಾ ಇಷ್ಟ. ಇವತ್ತು ತುಂಬ ಚೆನ್ನಾಗಿರೋದು ಬೇರೆ ಬಂದಿತ್ತ, ಹಂಗಾಗಿ ಒಂಚೂರು ಹಂಗೆ ತೋರಿಸ್ತಾ ಇದ್ದೀನಿ. ಇನ್ನು ನಾನು ಕಿಚನ್ಗೆ ಒಂದು ಕ್ಯಾಬಿನೆಟ್ ಬೇಕು ಅಂತೇಳಿ ಆರ್ಡರ್ ಮಾಡ್ಕೊಂಡಿದ್ದೆ. ಕೆಲವೊಂದಿಷ್ಟು ಬಾಕ್ಸ್ಗಳನ್ನ ಮಿಕ್ಸಿನೆಲ್ಲ ಜೋಡಿಸ್ಲಿಕ್ಕೆ ಜಾಗ ಆಗ್ತಿರೋದಿಲ್ಲ, ಹಾಗಾಗಿ ಅದ್ರ ಮೇಲೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ. ಅದು ಬಂದು ಮೊನ್ನೆ ಡೆಲಿವರ್ ಆಗಿತ್ತು, ಹಾಗಾಗಿ ಇವತ್ತು ಅಸೆಂಬಲ್ ಮಾಡಿಕೊಡೋರು ಕೂಡ ಬಂದಿದ್ದರು. ನಮ್ಗೆ ಯಾವ ಡೇಟಿಗೆ ಬೇಕು ಆ ಡೇಟ್ಗೆ ಶೆಡ್ಯೂಲ್ ಮಾಡ್ಕೊಳ್ಬೋದು. ನಾನಿವತ್ತು ಭಾನುವಾರ ಅಲ್ವಾ, ಹಾಗಾಗಿ ಇವತ್ತು ಶೆಡ್ಯೂಲ್ ಮಾಡಿದ್ದೆ. ಹಾಗಾಗಿ ಇವತ್ತು ಬಂದು ಅವರು ಕೂಡ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಅವರು ಮನೆಗೆ ಬಂದು ಅಸೆಂಬಲ್ ಮಾಡಿಕೊಡ್ಬೇಕು ಅಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನಾನೇನು ಪೇ ಮಾಡಿಲ್ಲ, ಯಾಕಂದರೆ ನನ್ನದೊಂದು ಕೂಪನ್ ಇತ್ತು, ಅದನ್ನು ಯೂಸ್ ಮಾಡಿಕೊಂಡೆ. ಹಾಗಾಗಿ ನನಗೆ ಫ್ರೀಯಾಗಿ ಸಿಕ್ತು. ಬೇಗನೆ ಮಾಡಿಕೊಟ್ರು ಪಾಪ ಅವರು. ಅವ್ರಿಗೆ ಸ್ವಲ್ಪ ಕಾಫಿ ಆಗಿ ಬಿಸ್ಕೆಟ್ ಎಲ್ಲ ಕೊಟ್ಟೆ. ಇನ್ನು ತಿಂಡಿ ಆಗಿರಲಿಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ಇನ್ಸ್ಟಾಮಾರ್ಟಲ್ಲಿ ಬೇಗ ತರಿಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ತರಕಾರಿನೂ ಬೇಕಿತ್ತಲ್ಲ, ಒಟ್ಟಿಗೆ ತರಿಸಿ ಕಾಫಿ ಮಾಡಿಕೊಟ್ಟೆ. ಇನ್ನು ಈ ಜಾಗಕ್ಕೆ ಇದು ಸರಿ ಹೋಗುತ್ತಾ ಅಂತೇಳಿ ಇವಾಗ ನೋಡ್ತಾ ಇದ್ದೀನಿ. ನಾನು ಅಂದ್ಕೊಂಡಂಗೆ ಸರಿಯಾಗಾಯಿತು. ಹಾಗೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಯಾಕೆ ತರಿಸ್ದೆ ಅಂದರೆ, ಇವಾಗ ನಾವು ಈ ಮನೆ ಬಿಟ್ಟು ಬೇರೆ ಯಾವುದಾದ್ರೂ ಮನೆಗೆ ಹೋದರೂ ಕೂಡ ಅಲ್ಲೂ ಇದನ್ನು ಇಟ್ಕೊಳ್ಬೋದು. ಕಿಚನ್ಗಿಲ್ಲ ಅಂದರೂ ಕೂಡ ನಾವು ಬುಕ್ಸ್ ಏನಾದ್ರೂ ಇಟ್ಕೊಳ್ತೀವಿ ಅಂದರೂ ಕೂಡ ರೂಮಲ್ಲಿ ಇಟ್ಕೊಳ್ಬೋದು, ಇಲ್ಲಾಂದರೆ ಸ್ಲಿಪ್ಪರ್ಸ್ ಕೂಡ ಇಟ್ಕೊಳ್ಬೋದು. ಒಂಥರ ಎಲ್ಲ ಥರನೂ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಇದನ್ನು ನೋಡಿಕೊಂಡು ತೊಗೊಂಡಿದ್ದು. ಇವಾಗೆಲ್ಲನೂ ಕೂಡ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮನೆಗೆ ಏನಾದರೂ ಈ ಥರ ತೊಗೊಂಡು ಬಂದುಬಿಟ್ರೆ ಏನೇನು ಇಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದರಲ್ಲಿ ಎಲ್ಲನೂ ಕೂಡ ಇಟ್ಬಿಡಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ. ನನಗೂ ಕೂಡ ಹಂಗೇ ಸುಮ್ಮನೆ ಅದನ್ನು ಈ ಕಡೆ ಇದನ್ನು ಆ ಕಡೆ ಎಲ್ಲನೂ ಇಟ್ಕೊಂಡು ಸುಮ್ಮನೆ ಇವತ್ತು ಟೈಮ್ ಪಾಸ್ ಮಾಡಿದ್ದೀನಿ. ಬರೀ ಹೆಂಗಿಡೋದು, ಹಂಗಿಡೋದ ಹಿಂಗಿಡೋದ ಇದೇ ಥರ ಯೋಚನೆ ಮಾಡಿಕೊಂಡು. ಇನ್ನು ಏರ್ ಫ್ರೈಯರ್ನು ಕೂಡ ಇಡ್ಲಿಕ್ಕೆ ಆಗತ್ತಾ ಅಂತೇಳಿ ನೋಡಿದೆ, ಆದರೆ ಆಗಲಿಲ್ಲ. ಏರ್ ಫ್ರೈಯರ್ ಸ್ವಲ್ಪ ದೊಡ್ಡದಿರೋದ್ರಿಂದ ಅದಕ್ಕೆ ಸರಿ ಹೋಗಲಿಲ್ಲ. ಹಾಗಾಗಿ ಮೊದಲಿದ್ದ ಪ್ಲೇಸಲ್ಲೇ ಇಟ್ಬಿಡೋಣ ಅಂತ ಅಂದ್ಕೊಂಡು ತೆಗೆದಿಟ್ಬಿಟ್ಟೆ. ಇನ್ನು ಮನೇಲಿ ಫುಡ್ ಪ್ರೊಸೆಸರ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಇದರಲ್ಲೇ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಕೇಳ್ತಿದ್ರಿ ಯಾಕೆ ನೀವು ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ ಅಂತೇಳಿ. ಯಾಕಂದರೆ ಇಲ್ಲಿ ಜಾಗ ಆಗ್ತಿರಲಿಲ್ಲ, ಪಾತ್ರೆಗಳೇ ತುಂಬೋಗ್ಬಿಟ್ಟಿದೆ, ಹಾಗಾಗಿ ಸುಮ್ಮನಾಗ್ಬಿಟ್ಟಿದೆ, ಯೂಸೇ ಮಾಡ್ತಿರ್ಲಿಲ್ಲ, ಎತ್ತಿಟ್ಕೊಂಡ್ಬಿಟ್ಟಿದೆ. ಇವಾಗ ಈ ಕ್ಯಾಬಿನೆಟ್ ತರಿಸಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಜಾಗ ಆಗುತ್ತೆ, ಅದರಲ್ಲೇ ಇಟ್ಟಿದ್ದೀನಿ. ಇನ್ಮೇಲೆ ಯೂಸ್ ಮಾಡಬೇಕು. ಇನ್ನು ಈ ಕ್ಯಾಬಿನೆಟ್ ಏನಾದರೂ ನಿಮಗೆ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 4500 ಏನೋ ಆಯಿತು ನನಗೆ, 500 700 ಆಯಿತು. ಆರಾಮದಲ್ಲಿ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಇನ್ನು ನೀಟಾಗಿ ಕ್ಲೀನೆಲ್ಲ ಮಾಡಿಕೊಂಡು ಕಾಟನ್ ಬಾಕ್ಸ್ಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದೇನಾದರೂ ನಾವು ಹೊಸ ವಸ್ತುನ ಓಪನ್ ಮಾಡ್ದು ಅಂದರೆ ಇದೊಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ. ಮನೆ ಫುಲ್ಲು ಗಲೀಜಾಗೋಗ್ಬಿಡುತ್ತೆ. ಅದು ಕ್ಲೀನ್ ಮಾಡೋದೇ ಸುಮಾರು ಸಮಯ ತಗೊಳುತ್ತೆ. ನನಗೂ ಕೂಡ ಇವತ್ತು ಹಂಗೆ ಆಯಿತು. ಥರ್ಮಾಕೋಲ್ದು ಎಲ್ಲ ಧೂಳು ಫುಲ್ಲು ಮನೆ ತುಂಬ ಹರಡ್ಕೊಂಡು ಬಿಡುತ್ತೆ, ಹಂಗಾಗಿ ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ಅಲ್ಲಿ ಕಸ ಎಲ್ಲ ಗುಡಿಸಿ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು ಇವಾಗ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಳೇ ಅಲ್ವಾ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಸಿಂಪಲ್ಲಾಗಿ ಹೆಲ್ದಿಯಾಗಿ ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸುಮಾರು ಸಮಯ ಮಧ್ಯಾಹ್ನದ ಹತ್ರನೇ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಮಧ್ಯಾಹ್ನಕ್ಕೆ ಬೆಳಗ್ಗೆಗೆ ಎಲ್ಲ ಒಟ್ಟಿಗೆ ಸೇರಿಸಿ ಇವತ್ತು ಪಾಲಕ್ ಪನ್ನೀರ್ ರೈಸ್ನ ಮಾಡ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ತೀನಿ. ನನಗೆ ಪಾಲಕ್ ರೈಸ್ ಅಂದ್ರೇ ತುಂಬ ಇಷ್ಟ. ಅಪ್ಪುಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬರೀ ಪಾಲಕ್ ರೈಸ್ ಅಂದರೆ ಸ್ವಲ್ಪ ಹಂಗೋ ಹಿಂಗೋ ತಿನ್ಕೊಂಡು ಬಿಡ್ತಾರೆ. ಏನಾದರೂ ಪನ್ನೀರು ಅಥವಾ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಅವ್ರಿಗೊಂಚೂರು ಕೂಡ ಇಷ್ಟನೇ ಆಗಲ್ಲ. ಇನ್ನು ಅವ್ರು ಇರಲಿಲ್ಲ ಅಲ್ವಾ, ನಾನು ಒಬ್ಬಳೇ ಅಲ್ವಾ, ಹಾಗಾಗಿ ನನಗೆ ಹೆಂಗೆ ಇಷ್ಟ ಆಗುತ್ತೋ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಇನ್ನು ಸೊಪ್ಪು ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಇನ್ನು ಪಾಲಕ್ ಪನ್ನೀರ್ ರೈಸ್ ಮಾಡ್ಕೊಳ್ಳಿಕ್ಕೆ ಮೊದಲು ನಾನು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು, ನೀರು ಕಾಯಿದ ಮೇಲೆ ಪಾಲಕ್ ಸೊಪ್ಪನ್ನ ಅದಕ್ಕೆ ಹಾಕಿ 1-2 ನಿಮಿಷ
ಬೇಯಿಸ್ಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ಅದು ಸ್ವಲ್ಪ ನೀರನ್ನೆಲ್ಲ ಸೋದಿಸ್ಬಿಟ್ಟು ಐಸ್ ಕ್ಯೂಬ್ಸ್ನಾದರೂ ಅದರೊಳಗಡೆ ಹಾಕಿಡ್ಬೋದು, ಇಲ್ಲಾಂದರೆ ತಣ್ಣೀರನ್ನಾದರೂ ಸ್ವಲ್ಪ ಹೊತ್ತು ಹಾಕಿಟ್ರೆ ಅದ್ರ ಪಾಡ್ಗದು ತಣ್ಣಗಾಗುತ್ತೆ. ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು 4ರಿಂದ 5 ಇಲಕ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನಿವಾಗ ಒಂದು ಅಗಲವಾದ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಆ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನ ಫ್ರೈ ಮಾಡ್ಕೊಳ್ಬೇಕು, ಹಾಗಾಗಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು. ಪನ್ನೀರನ್ನ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಸ್ಟೀಲ್ ಪಾತ್ರೆಯಲ್ಲಿ ಪನ್ನೀರ್ ಫ್ರೈ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಅಂತಾರೆ. ನಾವು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಪನ್ನೀರ್ ಫ್ರೈ ಆಗಿರೋದನ್ನ ತೆಗೆದಿಟ್ಬಿಟ್ಟು ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಪಲಾವ್ ಎಲೆ, 1-2 ಪೀಸ್ ಚಕ್ಕೆ, 1-3 ಪೀಸ್ ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಏನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅದೊಂಥರ ಕ್ರಂಚಿಯಾಗಿ ಬಾಯಿಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ. ಹಾಗೆ ನಮ್ಗೆ ಯಾವ ತರಕಾರಿ ಬೇಕು ಆ ತರಕಾರಿನ ಹಾಕ್ಕೊಳ್ಬೋದು. ನಾನು ಒಂದು ಅರ್ಧ ಕಪ್ ಬೀನ್ಸು, ಒಂದು ಅರ್ಧ ಕಪ್ ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ನನಗೆ ತರಕಾರಿ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬೇಕಿದ್ದರೆ ಕಡಿಮೆ ಹಾಕ್ಕೊಳ್ಬೋದು, ಇಲ್ಲ ಜಾಸ್ತಿನೂ ಹಾಕ್ಕೊಳ್ಬೋದು. ಜೊತೆಗೆ ಇವಾಗ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಸೇರಿಸಿ ಹಾಗೆ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತರಕಾರಿ ಒಂಚೂರು ಫ್ರೈ ಆಗಿದೆ ಅನ್ನುವಾಗ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಮನೇಲಿ 3 ಕಲರ್ದು ಇತ್ತು, ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟೆ, ಅಂದರೆ ಎಲ್ಲನೂ ಕೂಡ ಸೇರಿಸ್ಕೊಂಡ್ಬಿಟ್ಟೆ. ಇಲ್ಲ ಅಂದರೆ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ಹೆಂಗೆ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಕ್ಯಾಪ್ಸಿಕಮ್ನ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಪಾಲಕ್ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಪ್ಯೂರಿ ಹಾಕ್ಬಿಟ್ಟು 1 ನಿಮಿಷನಾದರೂ ಸರಿ ನಾವು ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಬೇಕು. ತರಕಾರಿಗೆಲ್ಲ ನೀಟಾಗಿ ಅದು ಇಟ್ಕೊಳ್ಬೇಕಲ್ವ, ಹಾಗಾಗಿ ಇನ್ನು ಇದು ಸ್ವಲ್ಪ ನೀಟಾಗಿ ಆಗಿದೆ. ನೀವು ನೋಡ್ತಿರ್ಬೋದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಡ್ರೈ ಆಗ್ತಾ ಇದೆ. ಈ ಸಮಯದಲ್ಲಿ ನಾನು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರೈಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ರೈಸ್ನ ಸೇರಿಸ್ತಾ ಇದ್ದೀನಿ ಅಷ್ಟೇ. ಜೊತೆಗೆ 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ನನಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಹಾಕ್ಕೊಂಡಿದ್ದೀನಿ. ಹಂಗೆ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಇದನ್ನು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಇದನ್ನೆಲ್ಲ ಸೇರಿಸ್ಬಿಟ್ಟು ಬೇಕಿದ್ದರೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಿಜವಾಗ್ಲೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಇನ್ನು ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ನಾನು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ನಾನು ಮಿಕ್ಸ್ ಮಾಡಲಿಕ್ಕೇನು ಹೋಗಲ್ಲ, ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋ ಕೂಡ ಬೋದು. ಇಷ್ಟೇ, ಇದೊಂದು ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಸಮಯ ಕೂಡ ಜಾಸ್ತಿ ತೊಗೊಳ್ಳಲ್ಲ, ಹಬ್ಬ ಅಂದರೆ ಒಂದು 15 ನಿಮಿಷ ತೊಗೊಳುತ್ತೆ ಅಷ್ಟೇ. ಇನ್ನಿದ್ರ ಜೊತೆಗೆ ನಾನು ಸ್ವಲ್ಪ ಕುಕುಂಬರ್ ಚಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಕಡಲೆ ಬೀಜ ಎಲ್ಲ ಬೇಕಾಗುತ್ತೆ, ಹಾಗಾಗಿ ಕಾಂಗ್ರೆಸ್ ಕಡಲೆ ಬೀಜನ ಇವತ್ತು ಮಾಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಚಿಕ್ಕವರಿರುವಾಗೆಲ್ಲ ತಿಂದಿರ್ಬೋದು, ಹಾಗೂ ಈಗಲೂ ಕೂಡ ಸಿಗ್ತಿರುತ್ತೆ ನೋಡಿ, ಈಚೆ ಕಡೆಯಿಂದ ಎಲ್ಲ ತಂದು ತಿಂತಿರ್ತಾರೆ. ಅದನ್ನು ಮನೇಲೇ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ನಾನು 1 ಕಪ್ ಆಗೋವಷ್ಟು ಕಡಲೆ ಬೀಜನ ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಅದು ಹುರಿದಿದ್ದಾದಮೇಲೆ ತಣ್ಣಗಾಗಲಿಕ್ಕೆ ಇಟ್ಬಿಡಬೇಕು. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾಯಿತು. ಸಾಮಾನ್ಯವಾಗಿ ಟೈಮ್ ಆಗೋಗ್ಬಿಟ್ಟಿದೆ ಅಂದಾಗ ಈ ಥರ ಮಾಡ್ಕೊಳ್ತಾ ಇರ್ತೀನಿ. ಅಡುಗೆ ಮನೆ ಕೆಲಸನೂ ಕೂಡ ಮಾಡಿಕೊಂಡು ಮಿಕ್ಕಿದ ಕೆಲಸನೂ ಕೂಡ ಮಾಡ್ತೀನಿ. ಒಂದೊಂದು ಸಲ ಈ ಥರ ನಾನು ಕೂಡ ರೆಡಿ ಆಗಿಬಿಡ್ತೀನಿ ಆ ಗ್ಯಾಪಲ್ಲಿ. ಇನ್ನು ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಕಡಲೆ ಬೀಜ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಇವಾಗ ಅದರದ್ದು ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ. ನಾನೊಂದು ತಟ್ಟೆಗೇ ಕಡಲೆ ಬೀಜ ಹಾಕ್ಬಿಟ್ಟು ಕೈಯಲ್ಲೇ ನೀಟಾಗಿ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಡ್ತೀನಿ. ಜಾಸ್ತಿ ಸಮಯ ತಗೊಳ್ಳಲ್ಲ, ಮರಕ್ಕೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇನ್ನು ಈ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಕಡಲೆ ಬೀಜನೆಲ್ಲ ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಪಿಂಚಷ್ಟು ಇಂಗು, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಅರಿಶಿನದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಸಿಪ್ಪೆ ತೆಗೆದಿರೋ ಕಡಲೆ ಬೀಜನೂ ಕೂಡ ಸೇರಿಸಿ ಹಾಗೆ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನಮ್ಮನೇಲಿ ಖಾರ ಸ್ವಲ್ಪ ಕಡಿಮೆ
ಕಡಿಮೆ, ಹಾಗಾಗಿ ನಾನು ಒಂಚೂರು ಕಡಿಮೆ ಖಾರನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಂತೂ ಆರಾಮಾಗಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದನ್ನು ತಿನ್ಕೊಂಡು ಬಿಡ್ಬೋದು. ಟ್ರೈ ಮಾಡಿ. ಇನ್ನು ಸೌತೆಕಾಯಿ ಚಾಟ್ ಮಾಡ್ಕೊಳ್ಳಿಕ್ಕೆ ಎಳೆ ಸೌತೆಕಾಯಿನ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಲ್ಲಿ 2 ಭಾಗ ಮಾಡಿಬಿಟ್ಟು ಮತ್ತೆ ಅದನ್ನು ಮಧ್ಯಕ್ಕೆ ಓಪನ್ ಮಾಡಿಕೊಂಡು ಒಳಗಡೆ ಇರೋ ತಿರುಳನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ತಿರುಳನ್ನೆಲ್ಲ ತೆಕ್ಕೊಂಡ್ಬಿಟ್ರೆ ನಾನು ತರಕಾರಿನೆಲ್ಲ ಈಸಿಯಾಗಿ ಒಳಗಡೆ ಹಾಕೊಳ್ಬೋದು ಅಂತೇಳಿ. ಇನ್ನು ಈ ತಿರುಳನ್ನ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಸ್ಪೂನ್ ಸಹಾಯದಿಂದಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ, ಸ್ವಲ್ಪ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಒಂದು ಅರ್ಧ ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಹಾಗೆ ಈರುಳ್ಳಿ, ಟೊಮೊಟೊ ಕೂಡ ಸೇರಿಸ್ತೀನಿ. ಚೆರಿ ಟೊಮೊಟೊನ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೊಳ್ಬೋದು. ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ, ಹೆಂಗೆ ಮಾಡಿಕೊಂಡ್ರು ಇದು ಕೂಡ ಚೆನ್ನಾಗಿರುತ್ತೆ. ಇನ್ನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಸೌತೆಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಪೆಪ್ಪರ್ ಪೌಡರು ಜೊತೆಗೆ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ನಾವು ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ನಾನು ಅದನ್ನೆಲ್ಲ ಏನು ಸೇರಿಸ್ಲಿಕ್ಕೆ ಹೋಗಿಲ್ಲ. ಇವಾಗ ಕೊನೆಯದಾಗಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಇದು ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಗ್ರೀನ್ ಚಟ್ನಿನ ಹಾಕ್ಕೊಳ್ಬೋದು. ಹಾಗೆ ಈ ಮಿಕ್ಸ್ಚರ್ ಬರುತ್ತೆ ನೋಡಿ, ಆ ಮಿಕ್ಸ್ಚರ್ನೂ ಕೂಡ ಸೇರಿಸ್ಕೊಳ್ಬೋದು. ಯಾವ ಥರನಾದರೂ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಒಂಥರ ಸ್ನ್ಯಾಕ್ಸ್ ಥರ ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಥರ ಕೂಡ ತೊಗೊಳ್ಬೋದು. ಇವತ್ತಿನ ನನ್ನ ಪ್ಲೇಟ್ ಈ ಥರ ಇದೆ ನೋಡಿ. ಕಾಪ್ಸು, ಫೈಬರು, ಪ್ರೋಟೀನು ಮತ್ತು ಪ್ರೋಬಯೋಟಿಕ್ಕು ಎಲ್ಲ ಕೂಡ ನನ್ನ ಪ್ಲೇಟಲ್ಲಿದೆ. ಹಾಗೆ ಯಮ್ಮಿಯಾಗಿ ಕೂಡ ಕಾಣಿಸ್ತಾ ಇದೆ. ಇವತ್ತು ನಿಜವಾಗ್ಲೂ ಟೈಮ್ ಎಷ್ಟಾಗಿದೆ ಅಂತ ಅಂದರೆ 2 ಗಂಟೆ ಆಗಿದೆ. ನಾನು ಇನ್ನೂ ಶಾಪ್ಗೆ ಹೋಗಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಏನು ಕೆಲಸನೂ ಆಗಿಲ್ಲ, ಹಾಗೆ ಶಾಪ್ಗೂ ಹೋಗ್ಲಿಕ್ಕಾಗಲಿಲ್ಲ. ಸುಮ್ಮನೆ ಹಂಗೆ ಓಡಾಡ್ಕೊಂಡು ಹಿಂಗೆ ಓಡಾಡ್ಕೊಂಡೇ ಇರೋದಾಯಿತು. ಇನ್ನಿವಾಗ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಸೇರಿ ಬ್ರಂಚ್ ಥರ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಇವತ್ತು ನಾನೇ ಹೇಳಬೇಕು, ಅಪ್ಪು ಇಲ್ವಲ್ಲ. ಚೆನ್ನಾಗಿದೆ. ನನಗೆ ಈ ಥರ ಪಾಲಕ್ ರೈಸ್ ಏನಾದರೂ ಮಾಡಿದ್ರೆ ನಿಂಬೆಹಣ್ಣು ಇರಬೇಕು. ನಿಂಬೆಹಣ್ಣು ಅದಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಈರುಳ್ಳಿನೂ ಇರಬೇಕು, ಹಾಗಾಗಿ ಈರುಳ್ಳಿನೂ ತಗೊಂಡೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಿಸ್ ಮಾಡಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೊಳ್ಬೋದು. ಮಕ್ಕಳಿಗೆ ಏನಾದ್ರೂ ಲಂಚ್ ಪ್ಯಾಕ್ ಮಾಡಬೇಕಂದ್ರೂ ಕೂಡ ಈ ಥರ ಮಾಡ್ಕೊಳ್ಬೋದು. ಡೈಲಿ ಒಂದೇ ಥರ ರೈಸ್ ಐಟಮ್ ತಿಂದು ಅವ್ರಿಗೆ ಬೇಜಾರಾಗಿದೆ ಅಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೇನು ಗೊತ್ತಾ, ಮಿಕ್ಚರ್ ಒಂದು ಮಿಸ್ಸಿಂಗು. ಮಿಕ್ಚರ್ ಹಾಕೋಗ್ಬಿಟ್ಟಿದ್ರೆ ಕಂಪ್ಲೀಟ್ ಆಗೋಗ್ಬಿಡೋದು. ಅಂದರೆ ನಮ್ಮ ಮನೆ ಇಲ್ಲ, ಹಂಗಾಗಿ ನಾನು ಈ ಥರ ಕಡಲೆ ಬೀಜ ಹುರಿದ್ಬಿಟ್ಟು ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿದೆ. ಮಿಕ್ಚರ್ ಹಾಕಿದ್ರೆ ಹೆಂಗೆ ಅಂದರೆ ಈಚೆ ಕಡೆ ಎಲ್ಲ ಕೊಡ್ತಾರೆ ನೋಡಿ, ಸೇಮ್ ಅದೇ ಥರ ಇರುತ್ತೆ. ಹಾಗೆ ಅವರು ಸ್ವಲ್ಪ ಗ್ರೀನ್ ಚಟ್ನಿ ಎಲ್ಲ ಹಾಕಿ ಮಾಡಿಕೊಡ್ತಾರೆ. ನಾನು ಇವತ್ತು ಅದನ್ನೇನು ಹಾಕಿಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡಿಕೊಂಡೆ. ಯಾವಾಗಲೂ ಸಲಾಡ್ ಅದು ಇದು ಎಲ್ಲ ಮಾಡ್ಕೊತಿರ್ತೀನಲ್ವಾ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿದೆ, ಆದರೆ ಒಂದು ಸ್ವಲ್ಪ ಮಿಕ್ಚರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಇವತ್ತು ಸ್ವಲ್ಪ ಬೇಗನೆ ಊಟ ಮಾಡ್ಕೊಂಡು ಬಂದೆ, ಯಾಕಂದರೆ ಈಗಾಗಲೇ ಟೈಮ್ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ. ಅದಲ್ಲದೆ ಹನಿ ಬೇರೆ ಅಲ್ವಾ, ಸ್ವಲ್ಪ ಬೇಗ ಹೋಗ್ಬಿಡೋಣ ಅಂತ ಅಂದ್ಕೊಂಡು. ಇನ್ನು ಶಾಪಿಗೆ ಬಂದಮೇಲೆ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಇದ್ದರು. ಹಾಗೆ ಕೆಲವೊಂದಿಷ್ಟು ಕೆಲಸನೆಲ್ಲ ಮುಗಿಸ್ಬಿಟ್ಟು ಹಾಗೆ ಒಂಚೂರು ಈಚೆ ಕಡೆ ಹನಿ ಬೀಳೋದನ್ನ ನೋಡ್ತಾ ನಿಂತಿದ್ದೆ. ಸ್ವಲ್ಪ ಈ ಹನಿ ಬೀಳೋದು ನೋಡೋಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದೇ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಷ್ಟೇ. ಅದು ಬಿಟ್ಟರೆ ಹನಿ ಬೀಳೋದನ್ನ ನಾವು ತುಂಬ ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ಬೋದು. ಇನ್ನು ಸಂಜೆ ಹಾಗೆ ಹೋಯಿತು. ಅಪ್ಪು ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ ಆ ಪ್ರಿಂಟರ್ ಜಾಮ್ ಆಗ್ತಾಯಿತ್ತು. ಹಾಗಾಗಿ ಬಂದ ಕೂಡಲೇ ಪಾಪ ಅವರು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ರೇಗಿಸ್ತಿದ್ದೆ ಇವತ್ತು ಅವ್ರನ್ನ. ಬೇಗ ಮನೆಗೆ ಹೋಗ್ಬೋದು, ಇವತ್ತು ಇಬ್ಬರೂ ಬೇಗ ಮನೆಗೆ ಹೋಗ್ಬೋದು. ಮಷಿನ್ ಕೆಟ್ಟೋಗ್ಬಿಟ್ಟಿದೆ. ಖುಷಿ ನೋಡು, ನನ್ನ ಕಷ್ಟ ನನಗೆ ಕೆಟ್ಟೋಗ್ಬೇಕಲ್ಲಪ್ಪ ಅಂತ ನಾನು ಟೆನ್ಷನ್ ತಗೊಳ್ಬೇಕು. ನಾಳೆ ಎಲ್ಲ ಏನು ಮಾಡೋದು ಅಂತ ಅದೇ ನನಗೂ ಟೆನ್ಷನ್ನು. ಒದ್ದಾಡ್ಬಿಡ್ತೀಯಲ್ಲ ಪ್ರಿಂಟ್ ಕೊಡೋಕ್ಕೆ. ಒದ್ದಾಡಲ್ಲ, ಬೆಳಗ್ಗೆ 5:30 ಎಬ್ಬಿಸ್ಬಿಟ್ಟು ಕಳಿಸ್ತೀನಿ. ರೆಡಿ ಮಾಡ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗು. ಯಾಕೋ ರೆಡಿ ಆಗಂಗೆ ಕಾಣ್ತಾ ಇಲ್ಲ ಇದು. ಅದು ಸೆನ್ಸರು ಸರಿ ಈಗ ಕ್ಲೀನ್ ಮಾಡಿದ್ದೀನಿ. ರಬ್ಬರ್ ಏನೋ ಹೋಗಿದ್ದಂಗೆ ಐತೆ. ಅದು ಪೇಪರ್ ಎಳ್ಕೊಂತ ಇಲ್ವಲ್ಲ. ಎಲ್ಲ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬಿಡೋಕು. ಹಿಂಗಾಗುತ್ತೆ. ಎಷ್ಟು ಬಿಸ್ನೆಸ್ ವೇಸ್ಟ್ ಆಯ್ತು ಇವತ್ತು. 8:10 ಆಗಿದೆ. ಸಂಜೆ 6 ಗಂಟೆಯಿಂದ ಈ ಪ್ರಾಬ್ಲಮ್ ಶುರುವಾಗಿದ್ದು. ಹೌದಾ? ಹಂಗಾರೆ ಮಳೆದೇ ಏನೋ ವೆದರ್ದು ಏನೋ ಚಳಿ ಇರ್ಬೇಕು. ಅದಕ್ಕೆ ನೆಗಡಿ ಗಿಂಡಿ ಆಗಿದ್ದಂಗೆ ರೆಡಿ ಮಾಡೋಣ.
ಇಂಜೆಕ್ಷನ್ ಕೊಡಿಸ್ಬೇಕು. ಏನೋ ನಿನ್ನ ಟೈಮ್ ಸರಿ ಇಲ್ವಾ ನಮ್ಮ ಟೈಮ್ ಸರಿ ಇಲ್ವಾ ಗೊತ್ತಿಲ್ಲ. ಆಗಲ್ಲ, ಎತ್ತಿಕ್ತಾ ಇದ್ದೀನಿ, ಆಗಲ್ಲ ಅಂತ ಗೊತ್ತಾಯ್ತು. ಇನ್ನು ಟ್ಯಾಕ್ಸ್ ಬೀಳ್ತದೆ ಅಂತ ಅನ್ನಿಸ್ತೈತೆ. ನನಗೇನೋ ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗ್ಬೋದು ಅನಿಸ್ತದೆ. ಅವತ್ತು ಹಿಂಗೆ ಕೆಟ್ಟೋಯ್ತು, ತಲೆ ಕೆಟ್ಟೋಯ್ತು ನನಗೆ. ನಾನಿರೋ ಸಮಯದಲ್ಲಿ ಹಂಗಾಗೆ ಇರಲ್ವಲ್ಲ, ಇವತ್ತೇ ಫಸ್ಟ್ ಟೈಮ್ ಹಂಗಾಗಿದ್ದು. ನಾನಿರೋ ಸಮಯದಲ್ಲಿ ಸಿಸ್ಟಮ್ ಹಂಗಾಗಲ್ವಲ್ಲ, ಸಿಸ್ಟಮ್ ಹಂಗೆ ಕೆಟ್ಟೋಗಿತ್ತು. ವಿಡಿಯೋ ಕಾಲ್ ಮಾಡಿದ್ದಲ್ಲ. ಬೆಳಗ್ಗೆ ಹೊತ್ತು ಏನು ಮಾಡ್ತೀನಿ ಗೊತ್ತಾ, ಅಂದರೆ ನಾನು ಬೆಳಗ್ಗೆ ಟೈಮ್ ಇರ್ತೀನಲ್ಲ, ಅವಾಗ ಸಂಜೆ ಇವ್ರು ಬರೋ ಅಷ್ಟರಲ್ಲಿ ಒಂದೊಂದಿನ ಸಿಸ್ಟಮ್ನ ಹಾಳು ಮಾಡಿ ಇಟ್ಬಿಟ್ಟಿರ್ತೀನಿ. ಪ್ರಿಂಟರ್ ಏನೋ ನಾನು ತೊಂದರೆ ಮಾಡಿರಲ್ಲ, ಅದಕ್ಕೇನಿರೋದು. ಇವರಿರೋ ಸಮಯದಲ್ಲಿ ಪ್ರಿಂಟರ್ಗೆ ತೊಂದರೆ ಮಾಡಿರ್ತಾರೆ. ಏನಾದರೂ ಒಂದು ಹೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. 2 ಸಲ ಹಿಂಗೆ ಆಗಿದೆ. ನಾನು ಸಿಸ್ಟಮ್ ಹಾಳು ಮಾಡಿದ್ದೀನಿ, ಇವರು ಪ್ರಿಂಟರ್ ಹಾಳು ಮಾಡಿದ್ದಾರೆ. ಇಬ್ಬರದು ಈಕ್ವಲ್. ನಾನು ಹಾಳು ಮಾಡಿಲ್ಲ, ವೆದರ್ಗೆ ಅದೇ ಹಾಳಾಗಿದೆ. ಸೊಳ್ಳೆ ಎಲ್ಲ ಕಡ್ದು ಡೆಂಗ್ಯೂ ಆಗಿದೆ. ಮಷೀನಿಗೆ ಡೆಂಗ್ಯೂ ಬರುತ್ತೆ. ನನಗೆ ನಿನ್ನೆಯಿಂದ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು. ಏನು ಬೇಜಾರಾಗಿದೆ? ಖುಷಿಯಾಗಿದೆಯಾ? ಏನೂ ಖುಷಿಯಾಗಿಲ್ಲ. ಇವರಿದ್ರೆ ಫುಲ್ಲು ತಮಾಷೆ ಮಾಡ್ತಾರೆ. ನಾನು ಸ್ವಲ್ಪ ಹೊತ್ತು ಕೂಡ ನಗ್ದೇನೆ ಹಂಗೆ ಇರಲ್ಲ, ಬರೀ ನಗ್ತಾನೆ ಇರ್ತೀನಿ. ನಿನ್ನೆಯಿಂದ ನಾನಾಯ್ತು, ನನ್ನ ಕೆಲಸ ಆಯಿತು. ನಿಜ ಅಪ್ಪು. ಸಿಕ್ಕುತ್ತಿ ಆಟ ಆಡ್ತಾ ಇದ್ದೆ ಅದರಲ್ಲಿ. ಇನ್ನು ನಾವು ಕೂಡ ಬೇಗನೆ ಹೊರಟು ಬಂದು ಮಷೀನ್ ಹಾಳಾಗಿತ್ತಲ್ವ, ಹಂಗಾಗಿ ಇಬ್ರು ಒಟ್ಟಿಗೆ ಇವತ್ತು ಮನೆಗೆ ಹೋಗ್ಬೋದು ಅಂತೇಳಿ ಬೇಗ ಬಂದು. ಬರುವಾಗ ಸ್ವಲ್ಪ ತರಕಾರಿನೂ ಕೂಡ ತೊಗೊಂಡು ಬಂದೆ. ತರಕಾರಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಏನೇನು ಬೇಕು ಅದನ್ನೆಲ್ಲ ನೋಡಿಕೊಂಡು ತೊಗೊಂಡಿದ್ದಾಯಿತು. ಅಪ್ಪು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡ್ತೀನಿ ಅಂತಿದ್ರು. ನನಗೆ ಬೇಡ ಅಂತೇಳಿ ಅದನ್ನೆಲ್ಲ ಏನೂ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಹನಿ ಬೀಳ್ತಿತ್ತಲ್ಲ, ಹಾಗಾಗಿ ಹೇಳ್ತಿದ್ರು. ಮಧ್ಯಾಹ್ನ ನಾನು ಪಾಲಕ್ ರೈಸ್ ಮಾಡಿದ್ನಲ್ವ, ಅದು ಇವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ತರಕಾರಿ ಮತ್ತು ಪನ್ನೀರೆಲ್ಲ ಹಾಕಿರೋದ್ರಿಂದ ಅಷ್ಟು ಇಷ್ಟಪಡ್ತೀನಲ್ಲ. ಒಂದು ಸ್ವಲ್ಪ ರೈಸ್ನ ತೆಗೆದಿಟ್ಟಿದ್ದೆ, ವೈಟ್ ರೈಸ್ನ. ಅದಕ್ಕೇ ಇವಾಗ ಅವರೇ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಕುದಿಸಿರೋದಲ್ವ ಅಪ್ಪು, ಸಿಂಪಲ್ ಆಗಿ ಮಾಡ್ಕೊಂಡಿರೋದು. ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಗೊತ್ತಿಲ್ಲ ನನ್ನ ಟೇಸ್ಟ್ ಹೆಂಗಿದೆ ಅಂತೇಳಿ. ಚೆನ್ನಾಗಿಲ್ಲ? ಬೇಡ ಬೇಡ, ಕಷ್ಟಪಟ್ಟು ಮಾಡ್ಕೊಂಡಿದ್ದೀನಿ. ನಾನೇ ಮಾಡ್ತಾ ಇದ್ದೆ. ನೆನ್ನೆನೂ ಕೆಲಸ ಇವತ್ತು ಕೆಲಸ ನಾನೇ ಮಾಡ್ಕೊತೀನಿ ಅಂತೇಳಿ ಅವರೇ ಮಾಡ್ಕೊಂಡ್ರು. ಆಯಿತು ಅಂತ ನಾನು ಸುಮ್ಮನಾದೆ. ಯಾಕೋ ಇವತ್ತು ಕರೆಂಟ್ ಬೇರೆ ಹೋಗ್ತಾ ಇದೆ. ಇದು 3ನೇ ಸಲ. ಇವಾಗಲೂ ಕೂಡ ಕರೆಂಟ್ ಹೋಯ್ತು. ನಾನು ಟಾರ್ಚ್ ಎತ್ಕೊಂಡು ಕುತ್ಕೊಂಡಿದ್ದೀನಿ. ಅವ್ರು ಊಟ ಮಾಡೋ ಸಮಯದಲ್ಲಿ ಏನಾದರೂ ಮತ್ತೆ ಹೋಗುತ್ತೇನೋ ಅಂತೇಳಿ. ಹಿಂಗೆ ಕುತ್ಕೊಂಡು ಹಂಗೆ ಒಂದು ಕಮೆಂಟ್ ಕೂಡ ನೋಡಿದೆ ಇವತ್ತು. ಏನೋ ಒಂಥರ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಅದನ್ನೆಲ್ಲ ನಂಗೆ ಹೇಳ್ಕೊಳ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವೊಂದು ಪದಗಳನ್ನ ನಾವು ಬಳಸಲೇಬಾರ್ದು. ಆ ಥರ ಪದಗಳನ್ನೆಲ್ಲ ಬಳಸಿ ಮಾತಾಡ್ತಾರೆ. ನಾನು ಇವ್ರಿಗೆ ತೋರಿಸಿದ್ಕೆ ಈ ಥರದ್ದು ಸುಮಾರಷ್ಟು ಬಂದಿದೆ. ನಾನು ನೋಡಿದ್ದೀನಿ, ಎಲ್ಲನೂ ಡಿಲೀಟ್ ಮಾಡಿದ್ದೀನಿ, ಬಿಡು ಅಂತ ಹೇಳಿದ್ರು. ಆವಾಗ ಅನಿಸ್ತು, ಅಯ್ಯೋ ಇಷ್ಟೊಂದು ಕಮೆಂಟ್ಸ್ ಮಾಡ್ತಾರಾ ಈ ಥರನೂ ಕೂಡ ಅಂತ ಹೇಳಿ. ಏನು ನಗಬೇಕು, ಬೇಜಾರು ಮಾಡ್ಕೊಬೇಕು, ಒಂದು ಗೊತ್ತಾಗಲ್ಲ. ತಲೆ ಕೆಡ್ಸ್ಕೊಂಬಾರ್ದು ಆಯ್ತಾ. ಕುಗ್ಗಿಸ್ಬೇಕು ಅಂತ ಹಂಗೆಲ್ಲ ಹಾಕ್ತಾರೆ. ಅಂತದ್ 100 ಅಲ್ಲ 1000 ಬಂದ್ರು ನಾವು ಕುಗ್ಗಲ್ಲ ಅನ್ಕೊಂಡು ನಿನ್ಪಾಡೋದು ನಿನ್ ಕೆಲಸ. ಅದು ನಮ್ದು ಬಿಡಪ್ಪು. ಈಗ ನಾನಂತ ಕಮೆಂಟ್ಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಈಗ ನಾರ್ಮಲ್ ಆಗಿ ಫ್ಯಾಮಿಲಿಯವರು ಅಥವಾ ಪರಿಚಯದವರು ಕೂಡ ನಮ್ಮ ಹಿಂದೆ ಆ ಥರ ಮಾತಾಡ್ತಾರೆ. ಅಂಥ ಮಾತುಗಳಿಗೆಲ್ಲ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡ್ಬಾರ್ದು. ಆದರೆ ಒಂದ್ಸಲ ಹೆಂಗನ್ಸುತ್ತೆ ಗೊತ್ತಾ, ನಿಮಗೆ ನಾವು ಯಾರು ಅಂತ ಗೊತ್ತೇ ಇಲ್ಲ, ನಾವು ಪರಿಚಯ ಇಲ್ಲ. ನಾನಂತೂ ನಿಮಗೆ ಪರಿಚಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದು ವಿಡಿಯೋ ನೋಡಿರ್ತೀರಾ, ವಿಡಿಯೋ ನೋಡ್ಬಿಟ್ಟು ಗೊತ್ತಿಲ್ದವ್ರಿಗೇನೆ ನೀವು ಇಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ ಅಂದರೆ, ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಲೇನೆ ಯಾರಿಗಾದ್ರೂ ಒಂದು 4-5 ವರ್ಷ ಆದರೂ ಕೂಡ ಮಕ್ಕಳಿಲ್ಲ, ಅಥವಾ ಸುಮಾರು ಜಾಸ್ತಿ ಇಯರ್ಸ್ ಆದರೂ ಕೂಡ ಮಕ್ಕಳಿಲ್ಲ ಅಂತ ಅನ್ನೋರಿಗೆ ಎಷ್ಟು ಕೆಟ್ಟದಾಗಿ ನೀವು ಮಾತಾಡ್ಬೋದಲ್ವ. ಅವ್ರಿಗೆ ಎಷ್ಟು ಮನಸ್ಸಿಗೆ ಬೇಜಾರು ಮಾಡಿರ್ಬೋದು. ಅದನ್ನ ನೆನೆಸ್ಕೊಂಡು ಇವತ್ತು ನಂಗೆ ಬೇಜಾರಾಯಿತು. ಅಯ್ಯೋ ಈ ಥರ ಕಮೆಂಟ್ ಮಾಡೋ ಜನಗಳು ಇರ್ತಾರಲ್ಲ ಅಂತೇಳಿ. ಹೆಣ್ಮಕ್ಳು ಮಾಡಿದ್ರೆ ಬಿಡಿ, ಅದೇನು ಹೊಸ ವಿಷಯ ಅಂತ ಅನ್ಸಲ್ಲ ನನಗೆ. ಸಾಮಾನ್ಯವಾಗಿ ಹೆಣ್ಮಕ್ಳ ಥರ ಮಾತಾಡ್ತಾರೆ, ಗಂಡು ಮಕ್ಕಳು ಕೂಡ ಮಾಡಿದ್ದಾರೆ. ಇವತ್ತು ನಾನು ನೋಡಿದ್ದು ಒಂದು ಮೆನ್ ಐಡಿಲೇನೆ ನೋಡಿರೋದು. ಅಂದರೆ ಐಡಿ ಆ ಥರ ಇದೆ, ಹುಡುಗರ ಐಡಿ ಥರ. ನಿಜವಾಗ್ಲೂ ಹುಡುಗನ ಅಥವಾ ಹುಡುಗಿನ ಗೊತ್ತಿಲ್ಲ. 2 ಕಮೆಂಟ್ ನೋಡಿದೆ. 2 ಕಮೆಂಟು ಕೂಡ ಹುಡುಗರ ಹೆಸರಲ್ಲಿರೋ ಐಡಿನೇ. ಏನೋ ಹುಡುಗಿರು ಒಂಥರ ಐಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೋ ಏನೋ ಗೊತ್ತಿಲ್ಲ. ಯಾರು ಮಾಡಿದ್ರು ಅಷ್ಟೇ, ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ.
ಹೇಳೋ ರೀತಿಲಿ ಕೆಲವೊಬ್ರು ಹೇಳ್ತಾರೆ. ಈಗ ಕೆಲವೊಬ್ರು ಕನ್ಸರ್ನ್ ಇರುತ್ತೆ, ಬೇಗ ಮಗು ಮಾಡ್ಕೊಂಡ್ಬಿಡಿ ಶಿಲ್ಪ, ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿಗೆ ಒಬ್ರು ಹೊಸದಾಗಿ ಎಂಟ್ರಿ ಆದರೆ ನೀವು ಇನ್ನೂ ಖುಷಿಯಾಗಿರ್ತೀರಾ ಅಂತೇಳಿ. ಆ ಥರ ಕಮೆಂಟ್ಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಯ್ಯೋ ನಮ್ಮ ಫ್ಯಾಮಿಲಿಯವ್ರ ಥರನೇ ಇವರು ನಮ್ಮನ್ನ, ಅಂದರೆ ಅವ್ರ ಫ್ಯಾಮಿಲಿಯವ್ರ ಥರನೇ ನಮ್ಮನ್ನ ಟ್ರೀಟ್ ಮಾಡಿ ಇಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಅಂಥ ಕಮೆಂಟ್ಸ್ನ ನಾನು ಜಾಸ್ತಿ ನೋಡ್ತೀನಿ. ಈ ಥರ ಕಮೆಂಟ್ಸ್ಗಳಿಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನೋಡೋಕ್ಕಿಂತ ಮುಂಚೆ ಇವ್ರೇನಾದರೂ ನೋಡಿಬಿಟ್ರೆ ಅವನ್ನೆಲ್ಲ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ. ಇಗ್ನೋರ್ ಮಾಡ್ಬಿಡ್ಬೇಕಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡು. ಅವ್ರು ಹೇಳಿದ್ದೆಲ್ಲ ಇಲ್ಲ ನಾವ್ ಹೇಳಿದ್ದೆಲ್ಲ ಅವ್ರ ಆಗಕ್ಕಾಗಲ್ಲ ಅಲ್ವಾ. ನಮ್ಮನ್ನ ನಾವು ಉಡ್ಸ್ಕೊಂಡ್ ತಿಂತಾ ಇದೀವಿ, ಅವ್ರದ್ದು ಅವ್ರಿಗೆ ನಮ್ಗೆ. ಈಗ ಅವ್ರು ಹೇಳಿದ್ರು ಅಂದ್ಬಿಟ್ಟು ನೀನು ಹತ್ಕೊಂಡು ಕೊರ್ಕೊಂಡು ಕುತ್ಕೊಂಡ್ರೆ ಏನಾದ್ರು ಬಂದು ಕಲ್ಸ್ಬಿಟ್ಟು ತಿನ್ಸ್ತಾರ ಊಟ. ಕೆಲವೊಂದು ಪದಗಳು ಇರ್ತಾವಲ್ಲ ಅಪ್ಪು. ಆಮೇಲೆ ಆ ಕಮೆಂಟ್ ಮಾಡಿದ್ದಾರೆ ಅಲ್ವಾ, ಆ ಮಾಡಿದ ಕಮೆಂಟ್ಗೆ ನಮ್ಮ ಸಬ್ಸ್ಕ್ರೈಬರ್ ಅದಕ್ಕೂ ರಿಪ್ಲೈ ಮಾಡಿದ್ದಾರೆ. ಸುಮಾರು 4-5 ಜನ ಕೂಡ ಹಂಗೆ ರಿಪ್ಲೈ ಮಾಡಿದ್ದಾರೆ. ಅವರು ಬೈದಿದ್ದಾರೆ ಕೂಡ, ಯಾಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ. ಆದರೂ ಡಿಲೀಟ್ ಮಾಡಿಲ್ಲ, ನಾನು ಅದನ್ನ ಹಂಗೆ ಬಿಟ್ಟಿದ್ದೀನಿ. ನಾನು ಕೂಡ ಡಿಲೀಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಒಂದು 2-3 ಕಮೆಂಟ್ಸ್ ಎಲ್ಲ ಹಂಗೆ ಇದೆ, ಬೇಕಿದ್ರೆ ಬ್ಲಾಗಲ್ಲಿ ಚೆಕ್ ಮಾಡಿ. ಏನಕ್ಕೆ ಹಂಗೆ ಬಿಟ್ಟಿದ್ದೀನಿ ಅಂತ ಅಂದರೆ, ಯಾವ ಥರ ಜನಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಅಂತ. ಈಗ ಏನೋ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದು. ಏನೋ ಯಾವುದೋ ಒಂದು ಕಂಟೆಂಟ್ ನಾನು ಚೆನ್ನಾಗಿ ಮಾಡಿಲ್ಲ, ಏನೋ ಮಾಡಿಲ್ಲ ಅಂದರೆ ಮಾಡಲಿ ಪರವಾಗಿಲ್ಲ. ನಾನು ಯಾವಾಗಲೂ ಇದನ್ನೇ ಹೇಳೋದು, ಪರ್ಸ್ನಲ್ ವಿಷಯಗಳನ್ನ ಕೆಟ್ಟ ಕಮೆಂಟ್ ಮಾಡುವಂಥ ಅಗತ್ಯ ಏನಿದೆ. ಈಗ ನಮ್ಮ ಫ್ಯಾಮಿಲಿ ವಿಚಾರಗಳು, ನಮ್ಮ ಪರ್ಸ್ನಲ್ ವಿಚಾರಗಳು ನಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಎಲ್ರಿಗೂ ಕೂಡ ಶೇರ್ ಮಾಡ್ಕೊಳ್ಬೇಕು ಅನ್ನೋದೇನು ಇಲ್ಲ ಅಲ್ವಾ. ಹಾಗಾಗಿ ಹೇಳಿದೆ ಅಷ್ಟೇ. ಯಾರಿಗೂ ಅಷ್ಟೇ ಆ ಥರ ಎಲ್ಲ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಮಕ್ಕಳು ಅನ್ನೋದು ಅವ್ರವ್ರ ಸ್ವಂತ ವಿಚಾರ, ವೈಯಕ್ತಿಕ ವಿಚಾರ. ಅದ್ರ ಬಗ್ಗೆ ಇನ್ನೊಬ್ರು ಹೇಳ್ಬೇಕಾದ ಅಗತ್ಯನೇ ಇಲ್ಲ. ಹೇಳಿದ್ರು ಕೂಡ ಒಂದು ಒಳ್ಳೆ ರೀತಿಲಿ ಹೇಳ್ಬೇಕು, ಅದು ಅವ್ರಿಗೂ ಖುಷಿ ಆಗಬೇಕು, ಮತ್ತು ಹೇಳೋರ್ಗೂ ಕೂಡ ಖುಷಿ ಆಗಬೇಕು. ಈ ಥರ ಅದೇನೋ ಒಂಥರ ಅದೊಂದು ಇದನ್ನ ಇಟ್ಕೊಂಡ್ಬಿಟ್ಟು ಬೈಯೋ ಥರ, ಹೀಯಾಳ್ಸೋ ಥರ ಅವೆಲ್ಲ ಸುಮ್ಮನೆ ಹಂಗೆ ಏನೋ ಹರ್ಟ್ ಮಾಡೋದಕ್ಕೆ ಹಂಗೆಲ್ಲ ಮಾಡ್ತಾರೆ. ಅದನ್ನ ನಾವು ಹರ್ಟಲ್ಲ, ನಾವು ತಲೆಗೆ ಹಾಕೋಣಲ್ವಲ್ಲ. ನಂಗೆ ನಿಜ ಬೇಜಾರಾಗುತ್ತೆ. ಇವ್ರೇನು ತಲೆಗೆ ಹಾಕೊಂಬಿಡ ಬಿಡು ಅಂತಾರೆ, ಆದರೆ ಒಂದೊಂದ್ಸಲ ಬೇಜಾರಾಗೋಗ್ಬಿಡುತ್ತೆ. ಏನಪ್ಪ ಹೆಂಗೆಲ್ಲ ಅನ್ನಿಸ್ಕೊಳ್ಬೇಕು ಅಂತ ಹೇಳಿ. ಅದೆಲ್ಲ ಒಂದು ಇದೇನಮ್ಮ ಬಿಟ್ಟಾಕೋ, ತಲೆ ಕೆಡ್ಸ್ಕೊಂಬಿಡ. ಅಂದ್ರೆ ಅಂದವರು ಈಗ ಏನು ಗೊತ್ತಾ, ಅಂದವರು ದೊಡ್ಡವರು, ನಾವೇ ಚಿಕ್ಕವ್ರು. ಆಯ್ತು ನೀವು ಅಂದಂಗೆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಂದ್ಕೊಂಡು ಸುಮ್ಮನೆ ಅಷ್ಟೇ. ಏನು ಗೊತ್ತಾ, ಈಗ ಕೆಲವೊಬ್ರಿಗೆ ಮಕ್ಕಳೇ ಇರಲ್ಲ ನೋಡಿ, ಅಂಥವ್ರಿಗೆ ಇಂಥ ಮಾತುಗಳು ತುಂಬ ಬರ್ತಿರುತ್ತೆ. ಅದಕ್ಕೆಲ್ಲ ನಿಜ ನಾವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಪ್ರಪಂಚದಲ್ಲಿ ಸಾವಿರಾರು ಅನಾಥ ಮಕ್ಕಳಿದ್ದಾವೆ. ಯಾರನ್ನೋ ಒಬ್ರನ್ನ ತಗೊಂಡು ಬಂದು ಅಡಾಪ್ಟ್ ಮಾಡ್ಕೊಂಡ್ರೆ ಆಗೋಯ್ತು, ಅವ್ರಿಗೊಂದು ಜೀವನ ಕೊಟ್ಟಂಗಾಗುತ್ತೆ. ನಮಗೂ ಒಂದು ಮಗು ಪ್ರೀತಿನ ನಮಗೆ ಸಿಕ್ತಂಗಾಗುತ್ತೆ, ಮಗುಗೆ ತಂದೆ ತಾಯಿ ಪ್ರೀತಿ ಸಿಕ್ತಂಗಾಗುತ್ತೆ. ಆ ಥರ ಯೋಚನೆ ಮಾಡಿ. ಈ ಥರ ಫ್ಯಾಮಿಲಿಯವರಾಗಿರ್ಬೋದು ಅಥವಾ ಈಚೆ ಕಡೆಯವರಾಗಿರ್ಬೋದು, ಯಾರೇ ಆಗಿದ್ರು ಸರಿ, ಈ ವಿಷಯದ ಬಗ್ಗೆ ಏನೇ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ತಲೆನೇ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಒಂದು ಕಿವಿಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಲಿ ಬಿಟ್ಬಿಡ್ಬೇಕು. ಏನೋ ಹಂಗೆ ಅಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಕೊರ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ. ಇನ್ನು ಅವ್ರು ಅದನ್ನ ನೋಡಿ ಇನ್ನೂ ಖುಷಿ ಪಡ್ತಾರೆ. ನಮ್ಗೇನಂತ ಅಂದರೆ ನಮ್ಮ ಜೀವನನ ನಾವೇ ಹಾಳು ಮಾಡ್ಕೊಂಡಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಶೇರ್ ಮಾಡಿಕೊಂಡೆ ಅಷ್ಟೇ. ನನಗೆ ಈ ಥರ ಕಮೆಂಟ್ ಮಾಡ್ತಿದ್ದಾರೆ ಅಂತ ಅಂದರೆ ಬೇರೆಯವ್ರಿಗೆಲ್ಲ, ಅಂದರೆ ಅವ್ರ ಮನೇಲೆ ಯಾರಾದ್ರೂ ಈ ಥರ ಮಗುಗಿಗೂ ಇಲ್ದಿರೋರಿಗೆ ಯಾವ ಥರ ಮಾತಾಡ್ಬೋದು, ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂತೇಳಿ ಗೊತ್ತಾಗ್ತದೆ ಈ ಥರ ಕಮೆಂಟ್ಸ್ಗಳಲ್ಲಿ. ಸುಮಾರು ಜನ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಗೊತ್ತಾ ನನಗೆ. ಆವಾಗಲೇ ಹೇಳಿದ್ನಲ್ಲ, ನಿಮ್ಮ ಮನೇಲಿ ಇನ್ನೊಂದು ಪಾಪ ಬಂದರೆ, ಅಂದರೆ ನಿಮ್ಮ ಮನೇಲಿ ಒಂದು ಪಾಪ ಬಂದರೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಅದನ್ನೆಲ್ಲ ಕೇಳಿಸ್ಕೊಂಡಾಗ ನಿಜ ಖುಷಿ ಆಗುತ್ತೆ. ಈ ಥರ ಕಮೆಂಟ್ಸ್ ನೋಡಿದ್ರೆ ಹಂಗೆ ಬೇಜಾರಾಗುತ್ತೆ ಕೂಡ. ನಂಗೆ ಬೇಜಾರಾಗಲ್ಲಪ್ಪ. ಇವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ನೋಡಿದ ತಕ್ಷಣ ಪಟ್ ಅಂತ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಇಗ್ನೋರ್ ಮಾಡ್ಬಿಡ್ತೀನಿ ಅಷ್ಟೇ. ಅವ್ರು ಯಾರು ಅವರು ಆ ಥರ ಮಾತಾಡಕ್ಕೆ? ಅವ್ರಿಗೂ ನಮಗೂ ಏನು ಏನಿಲ್ಲ ನೋಡಿ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಸಿಡಿಯೋದು, ಆಯ್ತಾ? ಕೊಚ್ಚೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಸೈಡ್ಗೆ ಹೋಗ್ಬಿಡ್ಬೇಕು ನಡ್ಕೊಂಡು. ಅವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಅದೆಲ್ಲ ಬೇಡ, ಬಿಟ್ಬಿಡು ಅವೆಲ್ಲ. ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೂ ಕೂಡ ಹರ್ಟ್ ಆಗಂಗೆ ಮಾತಾಡಬೇಡಿ ಅಷ್ಟೇ. ನಾನಂತೂ ಇದುವರೆಗೂ ಯಾರಿಗೂ ಬೇಜಾರಾಗಂಗೆ ಮಾತಾಡಿಲ್ಲ. ಆದಷ್ಟು ಇನ್ನೊಬ್ಬರಿಗೆ ಹರ್ಟ್ ಮಾಡದೇ ಇರೋದೇ ತುಂಬ ಒಳ್ಳೆಯದು.
ಇವತ್ತಿನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.